ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಅಂತೇಳಿ, ನಿಮ್ಮ ಹೆಸರು? ರತ್ನಮ್ಮ. ಇವರ ಹೆಸರು? ಭಾಗ್ಯ ಭಾಗ್ಯ ಅಂತೇಳಿ. ಈಗ ನಮ್ಮ ಆಸ್ಪತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೇಳಿ ನಾವು ಕೇಳ್ಕೊಂಡು ತಿಳಿಸ್ಬೇಕಾಗಿದೆ ನಮಗೆ. ಯಾಕಂದ್ರೆ ನಮ್ಮ ಆಸ್ಪತ್ರೆ ಇಂಪ್ರೂವ್ ಆಗಬೇಕಲ್ಲ. ಮುಂಚೆಗೂ ಈಗಿಗೂ ನಮ್ಮ ಆಸ್ಪತ್ರೆ ಹೇಗಿದೆ? ಮುಂಚೆ ಭಾಳ ಇದ್ದಿತ್ತು ಮೇಡಮ್, ಈಗ ಚೆನ್ನಾಗಿದೆ ಆಸ್ಪತ್ರೆ ಚೆನ್ನಾಗಿದೆ. ನಾನು ಒಂದು ತಿಂಗಳಿದ್ದಿಲ್ಲ. ಓಕೆ. ಯಾವಾಗಿದ್ರಿ ನೀವು? 18 ವರ್ಷದ ಕೆಳಗಡೆ ಇತ್ತು. ಆಕ್ಸಿಡೆಂಟಿಗಿತ್ತು. ಮಗ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಅವ್ರು ದಾವಣಗೆರೆ ಮಾಡಿದ್ರು. ದಾವಣಗೆರೆಯಿಂದ ಇಲ್ಲಿ ಡಾಕ್ಟರ್ ಸಿರಿಂಗಿ ಡಾಕ್ಟರ್. ಈಗ ನಮ್ಮ ಆಸ್ಪತ್ರೆಗೆ ಬಂದ ತಕ್ಷಣ ನಿಮಗೆ ಆ ವಾರ್ಡಿಗೆ ಬರೋಕ್ಕೆ ಗೊತ್ತಾಗುತ್ತಾ? ಹೆಂಗೆ ಈ ವಾರ್ಡಿಗೆ ಹೆಂಗೆ ಅಂದರೆ ನಿಮ್ಗೆ ಬರಲಿಕ್ಕೆ ಸುಲಭವಾಗಿ ಬರೋಕ್ಕೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ವಾರ್ಡ್ ನಂಬರ್ ಇದೆ, ಚಿತ್ರ ಇದೆ, ಚೆನ್ನಾಗಿ ಗೊತ್ತಾಗುತ್ತೆ. ಬಂದ ತಕ್ಷಣ ನಿಮಗೆ ಅಡ್ಮಿಷನ್ ಎಲ್ಲ ಮಾಡ್ಕೊಳ್ತಾರೆ. ಚೀಟಿ ಎಲ್ಲ ಕರೆಕ್ಟಾಗಿ ತುಂಬ ಟೈಮಿಂಗ್ ಕಾಯಬೇಕಾಗಿಲ್ಲ, ಕೂಡಲೇ ಸಿಗ್ತಾರೆ. ಚೆನ್ನಾಗಿ ವಾರ್ಡ್ ಸ್ವಚ್ಛವಾಗಿದೆಯಾ? ವಾರ್ಡ್ ಸ್ವಚ್ಛ. ಬಾತ್ರೂಮ್ ಹೇಗಿದೆ? ಅಲ್ಲಿ ಒಂದು ಸ್ವಲ್ಪ ಗಲೀಜು. ಇವಾಗ ಬೆಳಗ್ಗೆ ಸ್ವಚ್ಛ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಸ್ವಚ್ಛ ಮಾಡ್ತಾ ಇದ್ದಾರೆ, ಎಲ್ಲ ಕ್ಲೀನಾಗಿದೆ. ನೀವು ಬಂದು ಎಷ್ಟು ದಿವಸ ಆಯಿತು? ಬೆಳಗ್ಗೆ ಮುಂಜಾನೆ ಮಾಡ್ತಾ ಬೆಳಗ್ಗೆ ದಿವಸಗಳು ಸ್ವಚ್ಛ ಇರುತ್ತೆ ಆಸ್ಪತ್ರೆ. ನಿಮ್ಗೆ ಡಾಕ್ಟರ್ ಒಂದ್ಸಿ ಬರ್ತಾರಾ? ಬಂದಿದ್ದಾರೆ. ಇಬ್ಬರು ಡಾಕ್ಟರ್ ಬಂದು ನೋಡ್ತಾರೆ. ಟ್ರೀಟ್ಮೆಂಟು ಕೊಟ್ಟಿದ್ದಾರೆ. ಸಿಸ್ಟರ್ ಹೇಗೆ ನೋಡ್ಕೊತಾರೆ? ಸಿಸ್ಟರ್ ಚೆನ್ನಾಗಿ. ರಕ್ತ ಪರೀಕ್ಷೆ ಏನಾದರೂ ಹೇಳಿದ್ರಾ? ಹೋಗ್ಯಾರ ಮಾಡಿಸಿದ್ದಾರೆ. ರಿಪೋರ್ಟ್ ತಗೊಂಡು ಹೋಗಿದ್ದಾರೆ. ಅದೇ ರೇಷನ್ ಕಾರ್ಡು ಎನಿ ಟೈಮ್ ನಿಮ್ಮ ಆರ್ಡರ್ ಸಿಸ್ಟರ್ ಇರ್ತಾರಾ? ಇರ್ತಾರೆ. ಯಾವಾಗಲೂ ಇರ್ತಾರೆ. 24 ಗಂಟೆ ಇರ್ತಾರೆ. ರಾತ್ರಿ ಅದೇ ಆಯಿತು. ನಿಮ್ಮ ಜೊತೆಗೆಲ್ಲ ಚೆನ್ನಾಗಿ ಮಾತಾಡ್ತಾರಾ? ಮಾತಾಡ್ತಾರೆ. ಚೆನ್ನಾಗಿ ಮಾತಾಡಿಸ್ತಾರೆ. ಏನು ಪ್ರಾಬ್ಲಮ್ ಏನು ಇವರು ವಾರ್ಡ್ ಬಾಯಿ ಆಯಾಗಳೆಲ್ಲ ಚೆನ್ನಾಗಿ ಮಾತಾಡ್ತಾರಾ? ಚೆನ್ನಾಗಿ ಮಾತಾಡ್ತಾರೆ. ಡಾಕ್ಟ್ರಿಗೆ ಒಳ್ಳೆ ಜ್ಞಾನ ಇದೆ ಅಂತ ಅನ್ಸುತ್ತಾ ನಿಮಗೆ? ಐದು ಚೆನ್ನಾಗಿದೆ, ಚೆನ್ನಾಗಿ ಅಲ್ಲಿ ಬುದ್ಧಿವಂತಿಕೆ ಇದೆ ಅಂತೇಳಿ ಅನ್ಸುತ್ತೆ. ಆಹಾರ ಎಲ್ಲ ಕೊಟ್ಟಿದ್ದಾರಾ? ಫುಡ್ ಇಲ್ಲ, ನೀವು ನಿನ್ನೆ ಬಂದಿರೋದು, ಇವಾಗ ಕೊಡ್ತಾರೆ ಮಧ್ಯಾಹ್ನಕ್ಕೆ ಆಹಾರ ಎಲ್ಲ. ಫುಡ್ ಎಲ್ಲ ಹಾಸ್ಪಿಟಲ್ ಸಪ್ಲೈ ಇದೆ. ತಗೊಳ್ಳಿ, ಹೇಗಿದೆ ಅನ್ನೋದು ಅಭಿಪ್ರಾಯ ಲಾಸ್ಟಿಗೆ ಬರೆದು ಕೊಟ್ಟು ಹೋಗ್ತೀವಿ ಅಂತ. ಬರಲ್ಲ ಅಂದರೆ ಈಗ 1, 2, 3, 4, 5 ಇದೆ ನಂಬರು. ಜಾಸ್ತಿ ಇರೋದಕ್ಕೆ 5 ನಂಬರು. ನಿಮಗೆ ಒಂಚೂರು ಕಡಿಮೆ ಏನಂದರೆ 4 ನಂಬರು ಈಗ ಕೊಡ್ಬೋದು. ಇಲ್ಲ ಪೂರ್ತಿ ಚೆನ್ನಾಗಿಲ್ಲ, ಯಾವ್ದಾದ್ರು ಇಂಪ್ರೂವ್ ಆಗಬೇಕಂದ್ರೆ ನಿಮ್ಮ ಹುಡುಗಿಗೆ ಬರೆಯೋಕ್ಕೆ ಬರುತ್ತಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ಇದನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಕೊಂಡ್ಬಿಟ್ಟು ನೀವು ಬರ್ಕೊಡ್ತಾರೆ. ಅಡುಗೆ ಫುಡ್ ಅಲ್ಲ, ಟೋಟಲಿ ಆಸ್ಪತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದ್ರೆ ಚೆನ್ನಾಗಿತ್ತು ಅಂತ ಬರ್ಸ್ತಿರ್ತಾರೆ. ರಾಧಿಕಾ, ನಮ್ಮ ಆಸ್ಪತ್ರೆ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ನಮ್ಮ ಆಸ್ಪತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 2 ವರ್ಷದಿಂದ ಬರ್ತಾಯಿದ್ದಾರೆ. 2 ವರ್ಷಕ್ಕೂ ಈಗಲೂ ನಮ್ಮ ಆಸ್ಪತ್ರೆ ಹೇಗಿದೆ ಅನಿಸುತ್ತೆ? ಚೆನ್ನಾಗಾಗಿದೆ, ಇಂಪ್ರೂವ್ ಆಗಿದೆ ಅಂತ ಅನಿಸುತ್ತಾ? ಯಾವುದ್ರಲ್ಲಿ ಇಂಪ್ರೂವ್ ಆಗಿದೆ? ಸ್ವಚ್ಛತೆ ಚೆನ್ನಾಗಿದೆ ಅಂತೇಳಿ ಹೇಳ್ತಾ ಇದ್ದೀರಾ ನೀವು. ಆಯಿತು. ಬಾತ್ರೂಮು ಸ್ವಚ್ಛತೆ ಇದೆ. ಊಟ ತೊಗೊಂಡಿದ್ದೀರಾ ಆಸ್ಪತ್ರೆಯಿಂದ? ಊಟ ಹೇಗಿದೆ? ಊಟನೂ ಚೆನ್ನಾಗಿದೆ. ಸಮಯಕ್ಕೆ ಸರಿಯಾಗಿ ಕೊಡ್ತಾರೆ ಊಟನ? ಮಧ್ಯಾಹ್ನ ರಾತ್ರಿ ಕೊಡ್ತಾ ಇದ್ದಾರೆ ಅಂತ. ಮತ್ತು ಬೆಡ್ಶೀಟ್ ಎಲ್ಲ ಡೈಲಿ ಚೇಂಜ್ ಮಾಡ್ತಾ ಇದ್ದಾರಾ? ಡಾಕ್ಟ್ರ್ ಎಷ್ಟು ಸಲ ಬರ್ತಾರೆ ಒಂದ್ಸಿಗೆ? 2 ಸಲ ಚೆನ್ನಾಗಿ ನೋಡ್ಕೊಂಡು ಹೋಗಿದ್ದಾರೆ ಅಲ್ವಾ? ಸಿಸ್ಟೆಲ್ಲ ಚುರುಕಿದ್ದಾರೆ ಅಂತ ಎಲ್ಲ ಅನಿಸುತ್ತಾ? ಚುರುಕಾಗಿ ಮಾಡ್ತಾರೆ ಅಂತ ಅನಿಸುತ್ತಾ? ಚೆನ್ನಾಗಿ ಕೊಡ್ತಾರೆ ಟ್ರೀಟ್ಮೆಂಟ್. ನಿಮ್ಮ ಜೊತೆಗೆ ಚೆನ್ನಾಗಿ ಮಾತಾಡ್ತಾರಾ? ಗದ್ರದ ಏನಾದರೂ ಮಾಡ್ತಾರಾ? ವಾರ್ಡ್ ಬಾಯ್ಗಳು ಚೆನ್ನಾಗಿ ನೋಡ್ಕೊತಾರ? ಗದ್ರದ ಏನೂ ಇಲ್ಲ. ಡಾಕ್ಟ್ರಿಗೆ ಒಳ್ಳೆ ಪಾಂಡಿತ್ಯ ಇದೆ ಅಂತ ಅನಿಸುತ್ತಾ? ನಿಮಗೆ ಮೆಡಿಸಿನ್ ಎಲ್ಲ ಆಸ್ಪತ್ರೆಯಿಂದಲೇ ಕೊಟ್ಟಿದ್ದಾರಾ? ಆಸ್ಪತ್ರೆಯಿಂದಲೇ ಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿದೆ ಅಲ್ವಾ? ನಿಮಗೆ ಒಟ್ಟಾರೆ ಹೆಂಗೆ ಅನಿಸುತ್ತೆ? ನಮ್ಮ ಆಸ್ಪತ್ರೆಗೆ ಬಂದಿದ್ದು ಸಂತೋಷ ಇದೆಯಾ, ಇಲ್ಲ ಬೇರೆ ಆಸ್ಪತ್ರೆಗೆ ಹೋಗಬೇಕು ಅಂತ ಅನಿಸುತ್ತಾ? ತುಂಬ ತೃಪ್ತಿಯಿಂದ ಇದ್ದೀರಾ ನಮ್ಮ ಆಸ್ಪತ್ರೆ ಒಳಗೆ? ಈ ಫೀಡ್ಬ್ಯಾಕ್ ಫಾರ್ಮ್ ಅಂತ ಹೇಳಿ ಕೊಡ್ತಾರಮ್ಮ, ಇದನ್ನು ಫಿಲ್ ಮಾಡಿಕೊಡಿ ಅಂತ.